ಹಾಯ್ ಆಲ್ ಆಫ್ ಯು, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸ್ವೀಟ್ ಡಿಶ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾದಂಥ ಸ್ವೀಟ್ ಡಿಶ್ಶು. ಬರೀ ಒಂದು 10ರಿಂದ 15 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬಹುದು. ತುಂಬ ಸೂಪರಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತೀರಿ. ಅದೇ ಪೇಡ ಮಾಡ್ತಾಯಿದ್ದೀನಿ ಇವತ್ತು. ಮಿಲ್ಕ್ ಪೌಡರಿಂದ ನಾವು ಇವತ್ತು ಹೇಗೆ ಪೇಡ ಮಾಡೋಣ ಅಂತ ನೋಡೋಣ ಬನ್ನಿ. ಜಲ್ದಿ ಆಗುವಂತಹ ಪೇಡ. ಫಸ್ಟ್ ಏನು ಮಾಡ್ತೀನಿ ಇಲ್ಲಾಂದರೆ ಪ್ಯಾನ್ ಇಟ್ಕೊತೀನಿ. ಒಂದು ನಾನ್ ಸ್ಟಿಕ್ ಪ್ಯಾನ್ ಆದರೆ ಬೆಸ್ಟು, ಇಲ್ಲ ನಾರ್ಮಲ್ ಪ್ಯಾನ್ ತಗೊತೀರ ಅಂದರೂ ಓಕೆ. ಇದಕ್ಕೆ 2ರಿಂದ 3 ಚಮಚದಷ್ಟು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಆಯಿಲ್ ಆಗಲಿ ಡಾಲ್ಡಾ ಆಗಲಿ ಯೂಸ್ ಮಾಡಬೇಡಿ, ತುಪ್ಪವನ್ನೇ ಯೂಸ್ ಮಾಡ್ಕೋಬೇಕು. ಈ ತುಪ್ಪಕ್ಕೆ 1 ಬೌಲಷ್ಟು ಹಾಲನ್ನು ಕಾಯಿಸಿ ಆರಿಸಿಟ್ಟಂತಹ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೌಲನ್ನು ಫಿಕ್ಸ್ ಮಾಡಿಟ್ಕೊಳ್ಳಿ. ಅದೇ ಬೌಲಲ್ಲಿ ನೀವು ನೆಕ್ಸ್ಟು ಎಲ್ಲ ಮೆಜರ್ಮೆಂಟನ್ನು ಮಾಡ್ಕೋಬೇಕಾಗತ್ತೆ. ಈಗ ಹಾಲು ಮತ್ತು ಆ ತುಪ್ಪ ಮಿಕ್ಸ್ ಆಗೋ ತನಕ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ತುಪ್ಪ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನು ಮಾಡ್ತೀನಿ, ಇಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಗ್ಯಾಸು ಆನ್ ಬೇಡ, ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಗ್ಯಾಸು ಆಫ್ ಮಾಡಿದ ಮೇಲೆ ನಾವೇನು ಆವಾಗ ಕಪ್ ತಗೊಂಡಿದ್ದೀವಲ್ಲ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ. ಹಾಲಿನ ಪುಡಿ ಅದೇ ಕಪ್ಪಲ್ಲಿ ನೀವು ಮೆಜರ್ಮೆಂಟ್ ಮಾಡ್ಕೊಂಡು ಹಾಕ್ಕೊಂಡು ನೀಟಾಗಿ ಅದನ್ನೇನು ಮಾಡಿ ಕಲಿಸ್ಕೊಳ್ಳಿ. ಗಂಟಿಲ್ದಿದ್ದಂಗೆ ನಾವಿಲ್ಲಿ ಕಲಿಸ್ಕೋಬೇಕು. ಇಲ್ಲಿ ಗ್ಯಾಸು ಆಫ್ ಇದೆ, ಗ್ಯಾಸ್ ಆಫ್ ಮಾಡ್ಕೊಂಡೆ ನಾನು ಇದನ್ನೆಲ್ಲ ಮಾಡ್ತಾಯಿರೋದು. ನೀಟಾಗಿ ಲಮ್ಸ್ ಇಲ್ದಿರುವಂಗೆ ಇದನ್ನು ಕಲಿಸ್ಕೋಬೇಕು. ಒಂದು 2ರಿಂದ 3 ನಿಮಿಷ ಏನು ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ಇದಾದಮೇಲೆ ಅದೊಂದು ಸ್ವಲ್ಪ ಗಂಟು ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಗ್ಯಾಸನ್ನು ನಾನು ಮತ್ತೆ ಆನ್ ಮಾಡ್ಕೊತೀನಿ. ಆವಾಗ ಗ್ಯಾಸ್ ಆಫ್ ಇತ್ತು, ಈಗ ಮತ್ತೆ ಆನ್ ಮಾಡ್ಕೊಂಡು ಈಗೇನಾಗುತ್ತೆ, ಆ ಹೀಟಿಗೆ ಸಣ್ಣ ಸಣ್ಣ ಏನು ಗಂಟಿದ್ವೋ ಲಮ್ಸ್ ಇದ್ವಲ್ಲ ಅಷ್ಟು ಏನಾಗುತ್ತವು ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀಟಾಗಿ ಕಲಿಸ್ಕೊಳ್ಳಬೇಕು, ಕೈಯನ್ನು ಆಡಿಸ್ತಾ ಇರಬೇಕು. ನಾನ್ ಸ್ಟಿಕ್ ಆಗಿದ್ದರೆ ಒಂದು ಸ್ವಲ್ಪ ಏನು ತಳ ಅಷ್ಟು ಹಿಡಿಯಲ್ಲ. ಬಟ್ ಬೇರೆ ಪ್ಯಾನ್ ಯೂಸ್ ಮಾಡ್ತೀರಾ ಅಂತಂದರೆ, ಅಲ್ಯೂಮಿನಿಯಮ್ದು ಏನಾದರೂ ಪ್ಯಾನ್ ಯೂಸ್ ಮಾಡ್ತೀರಾ ಅಂದರೆ ನೀವು ಕೈಯನ್ನು ಆಡಿಸ್ತಾ ಇರಬೇಕಾಗತ್ತೆ. ನೋಡಿರಿ, ಈ ಥರ ಏನಾಗುತ್ತೆ, ಅದು ಗಟ್ಟಿ ಆಗ್ತಾ ಆಗ್ತಾ ತಳನ್ನು ಬಿಟ್ಕೊಂತ ಹೋಗುತ್ತೆ. ನಾನ್ ಸ್ಟಿಕ್ ಆದರೆ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ, ಈ ಥರ ತಳ ಬಿಟ್ಕೊತ ಹೋಗುತ್ತೆ. ಇನ್ನೊಂದು 2 ನಿಮಿಷ ಇದನ್ನೇನು ಮಾಡಬೇಕು, ನಾವು ಕಲಿಸ್ಬೇಕು. ತುಂಬ ಚೆನ್ನಾಗಾಗತ್ತೆ, ಜಲ್ದಿ ಆಗುವಂತಹ ರೆಸಿಪಿ. ಈ ಥರ ಈಸಿ ರೆಸಿಪಿಗಳನ್ನು ನಿಮ್ಗೆ ನಾನು ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ಇಷ್ಟ ಆದರೆ ನಿಮ್ಮ ರಿಲೇಷನ್ ಫ್ರೆಂಡ್ಸಿಗೆ ಈ ರೆಸಿಪಿನ ಸೆಂಡ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಷ್ಟು ಏನಾಗುತ್ತೆ, ಇದು ಗಂಟನ್ನು ಬಿಟ್ಕೊತ ಹೋಗುತ್ತೆ, ಪ್ಯಾನನ್ನು ಬಿಟ್ಕೊತ ಹೋಗುತ್ತೆ. ಈಗ ಇಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ಏನು ಮಿಲ್ಕ್ ಪೌಡ್ರ್ ಐತಲ್ಲ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದು ಫುಲ್ ತಣ್ಣಗಾಗಬೇಕು. ಅಲ್ಲಿ ತನಕ ನಾವೇನು ಮಾಡೋಣ, ಗಾರ್ನಿಷಿಗೆ ಅಂಥೇಳಿ ಬಾದಾಮನ್ನು ಉದ್ದ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ನಾವೇನು ಮೆಜರ್ ಮಾಡಿದ್ದೀವಲ್ಲ ಕಪ್ಪು, ಅದೇ ಬೌಲಲ್ಲಿ ನಾವೇನು ಮಾಡಬೇಕು, ಅರ್ಧ ಕಪ್ನಷ್ಟು ಸಕ್ಕರೆ ಏನೇನು ಮಾಡಬೇಕು, ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಬರೀ ಅರ್ಧ ಕಪ್. ನೋಡಿರಿ, 2 ಕಪ್ಪು ಹಾಲಿನ ಪುಡಿ, 2 ಕಪ್ಪು ಹಾಲಿನ ಪುಡಿ, 1 ಕಪ್ಪು ಹಾಲು, ಅರ್ಧ ಕಪ್ಪು ಸಕ್ಕರೆ. ಇಲ್ಲಿ ಸಕ್ಕರೆನ ಗ್ರೈಂಡ್ ಮಾಡ್ಬೇಕಾದ್ರೆ ನಾನು ಮಾಡಿದ್ದೀನಿ, ಒಂದು 4 ಏಲಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಫುಲ್ ಫೈನು ಪೇಸ್ಟ್ ಆಗಿರಬೇಕು, ಫೈನ್ ಪೌಡ್ರ್ ಆಗಿರಬೇಕು. ಆದರೂ ಕೂಡ ನಾವೇನು ಮಾಡಬೇಕಿಲ್ಲಿ, ಆ ಸಕ್ಕರೆ ಪುಡಿಯನ್ನು ಒಂದು ಸಣ್ಣೆ ತಗೊಂಡು ಅದನ್ನು ನೀಟಾಗಿ ಸಾಣಿಸ್ಕೋಬೇಕಾಗತ್ತೆ. ಯಾಕಂದರೆ ಪೇಡ ಮಾಡ್ಬೇಕಾದ್ರೆ ಅದೊಂದು ಸ್ವಲ್ಪ ಸಕ್ಕರೆಯ ಒಂದು ಕಾಳಿತ್ತು ಅಂದರೆ ಅದು ಚೆನ್ನಾಗಾಗಲ್ಲ. ಸೊ ಏನು ಮಾಡಬೇಕಿಲ್ಲಿ, ನಾವು ಆ ಸಕ್ಕರೆ ಪುಡಿಯನ್ನು ನೀಟಾಗಿ ಸಾಣಿಸ್ಕೋಬೇಕು. ಸಾಣಿಸ್ಕೊಂಡು ಆದಮೇಲೆ ಅದನ್ನು ಏನು ಮಾಡಬೇಕು, ನಾವು ಸಾಣಿಸ್ಕೊಂಡು ಆದಮೇಲೆ ಆ ತಣ್ಣಗಾಗಿರುವಂತಹ ಮಿಲ್ಕ್ ಪೌಡ್ರಿಗೆ ನಾವು ಅದನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ನಾವು ಸಾಣಿಸಿಲ್ಲ ಅಂತಂದರೆ ಈ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಸಣ್ಣ ಪುಟ್ಟ ಸಕ್ಕರೆ ಕಾಳುಗಳು ನಮಗೆ ಸಿಗ್ತವೆ. ಇದು ಪೂರ್ತಿ ಆರಿದೆ. ಇವಾಗ ಸ್ವಲ್ಪನೂ ಬಿಸಿ ಇರಬಾರ್ದು, ಇದೊಂದು ಇಂಪಾರ್ಟೆಂಟು. ಬಿಸಿ ಇತ್ತು ಅಂದರೆ ಏನಾಗುತ್ತೆ, ಸಕ್ಕರೆ ಮತ್ತು ನೀರು ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ.
ಏನು ಮಾಡಬೇಕು, ಪೂರ್ತಿ ಆರಾದ್ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಸಕ್ಕರೆಯನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂತೇವೆ ಒಂಥರ ಅದು ಡವ್ ಥರ ಆಗಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ನೆಕ್ಸ್ಟ್ ಪೇಡಾನ ಮಾಡಲಿಕ್ಕೆ ಇದು ಕರೆಕ್ಟ್ ಆಗುತ್ತೆ ನೋಡಿ. ಇಷ್ಟು ಗಟ್ಟಿಯಾಗಿದ್ದು ಆಗಿರಬೇಕು. ನೀವು ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಮತ್ತೇನಾಗುತ್ತೆ, ಹಾಲಿನ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಬೆಟರು ಮಾಡುವಾಗಲೇ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಆಗಲಿ ಸೇರಿಸ್ಬೇಕಾರುವ ಸಕ್ಕರೆ ಪುಡಿ ಆದರೂ ಸೇರಿಸ್ಬೇಕಾದ್ರೆ ನೀವೇನು ಮಾಡಬೇಕು, ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಈಗ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಪೇಡ ಆಕಾರದಲ್ಲಿ ಇದನ್ನು ನೋಡಿ, ಈ ಥರ ಶೇಪ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಶೇಪ್ ಮಾಡಿಕೊಂಡು ಏನು ಮಾಡಿ, ಪೇಡವನ್ನು ರೆಡಿ ಮಾಡಿ. ಒಂದು ಸ್ಪೂನ್ ಇಟ್ಕೊಂಡ್ರೆ ಕರೆಕ್ಟ್ ಮೆಜರ್ಮೆಂಟ್ ಸಿಗುತ್ತೆ. ಪೇಡ ಎಲ್ಲವೂ ಒಂದೇ ಥರ ಶೇಪು ಹಾಗೂ ಒಂದೇ ಥರ ಸೈಜ್ ಆಗ್ತವೆ. ಈ ಥರ ಪೇಡವನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ನಾವೇನು ಮಾಡಬೇಕು, ಏನು ಬಾದಾಮ್ ಇಟ್ಟಿದ್ವಲ್ಲ ಅವನ್ನೆಲ್ಲ ಗಾರ್ನಿಷಿಗೆ ಬಾದಾಮ್ ಮತ್ತು ನಾನು ಇಲ್ಲಿ ಕೇಸರಿಯನ್ನು ಹಚ್ತಾಯಿದ್ದೀನಿ. ಇದ್ದರೆ ಕೇಸರಿನ ಹಚ್ಕೊಳ್ಳಿ, ಇಲ್ಲಾಂದರೆ ಬಾದಾಮ್ ಆದರೂ ಓಕೆ. ಬಾದಾಮ್ ಇಲ್ಲಾಂದರೂ ಹಾಗೆ ತಿಂದು ನಡೀತದೆ. ತುಂಬ ಚೆನ್ನಾಗಿ ಬಾಯಲ್ಲಿಟ್ಟರೆ ಕರಗ್ತತೆ, ಅಷ್ಟು ಚೆನ್ನಾಗಿದು ಪೇಡ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ, ಎಷ್ಟು ಸಾಫ್ಟಾಗಿ ಇದು ಕಟ್ ಆಗ್ತಿದೆ, ಹೌದಾ? ಎಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಮಾಡುವಂಥ ಅಡುಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಅಡುಗೆ ಒಂದು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.